ಅವನೊಬ್ಬ ಬಫೂನ್ ಜೋಕರ್ ತರ ಆಡ್ತಿದ್ದಾನೆ. ಹೆಸರು ಹೇಳದೆ ಪ್ರದೀಪ್ ಈಶ್ವರ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಇಂದು ಚಿಂತಾಮಣಿ ತಾಲೂಕಿನ ಸಿಕ್ಕಲ್ ಗ್ರಾಮದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರನ್ನ ಎಲ್ಲೂ ಪ್ರಸ್ತಾಪಿಸದೆ ಅವರ ವಿರುದ್ಧ ಪರೋಕ್ಷವಾಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ರಾಜಕೀಯಕ್ಕೆ ಬಂದು ದೊಡ್ಡ ಮಾತನಾಡುತ್ತಿರುವವರು ಮೊದಲು ತಾವೇನು ಎಂಬುದನ್ನು ಅರಿತುಕೊಳ್ಳಬೇಕು. ಕೇವಲ ಮಾತುಗಾರಿಕೆಯಿಂದಲೇ ಎಲ್ಲವನ್ನ ಸಾಧಿಸಲು ಸಾಧ್ಯವಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಹೇಗೆ ಮಾತನಾಡಬೇಕು ಎಂಬ ಕನಿಷ್ಠ ಜ್ಞಾನ ಇರಬೇಕು ಎಂದು ಕಿಡಿಕಾರಿದರು. ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳನ್ನು ಮಾಡುವಾಗ ಭಾಷೆಯ ಮೇಲೆ ಸಂಯಮವಿರಬೇಕು. ಸದಾ ಮಾಧ್ಯಮಗಳ ಮುಂದೆ ಅಬ್ಬರಿಸುವುದೇ ಸಾಧನೆಯಲ್ಲ. ಕ್ಷೇತ್ರದ ಜನರ ಕೆಲಸ ಮಾಡುವುದು ಮುಖ್ಯ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು. ವಿರೋಧ ಪಕ್ಷದ ನಾಯಕರನ್ನ ಜೈಲಿಗಟ್ಟಿ ಆಡಳಿತ ನಡೆಸಿದ್ದನ್ನ ಯಾರಾದರೂ ಒಳ್ಳೆಯದು ಎನ್ನುತ್ತಾರಾ? ಇಂದು ಭಾರತ ದೇಶ ಸುರಕ್ಷಿತವಾಗಿದೆ ಮತ್ತು ದೇಶದ ನಾಯಕತ್ವವು ಅತ್ಯಂತ ಸುಭದ್ರವಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ದೇಶದ ಈ ಭದ್ರತೆ ಮತ್ತು ಸುಭದ್ರ ನಾಯಕತ್ವವನ್ನು ಸಹಿಸಿಕೊಳ್ಳುವ ಸಾಧ್ಯವಾಗದ ಕೆಲವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಇಂತಹ ಗುಲಾಮಿ ಮಾನಸಿಕತೆಯಲ್ಲಿ ಇರುವ ವ್ಯಕ್ತಿಗಳ ಬಗ್ಗೆ ನಾನು ಅತಿ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ ಎಂದು ಲೇವಡಿ ಮಾಡಿದರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡುತ್ತಾ ಹೇಳಿದ ಅವರು, ಕೆಲವರು ತಮಗೆ ಎಲ್ಲವೂ ಗೊತ್ತು ಎನ್ನುವಂತೆ ಆಡುತ್ತಿದ್ದಾರೆ. ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಜವಾಬ್ದಾರಿಯನ್ನು ಅರಿಯಬೇಕು ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳು ಹಾಗೂ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡುತ್ತಾ ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದೇ ವೇಳೆ ವಿವಿಧ ವಿಷಯಗಳ ಕುರಿತು ಸರಣಿ ಪ್ರಶ್ನೆಗಳನ್ನು ಮುಂದಿಟ್ಟ ಅವರು, ಆಡಳಿತ ಪಕ್ಷದ ನಾಯಕರ ಬೇಜವಾಬ್ದಾರಿ ಹೇಳಿಕೆಗಳು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ, ಬಿಜೆಪಿ ಮುಖಂಡರಾದ ಡಾಬಾ ಮಂಜುನಾಥ್, ಪ್ರದೀಪ್, ಪೆದ್ದೂರು ನಾಗರಾಜ್ ರೆಡ್ಡಿ, ಕುರುಬರು ರಾಜಣ್ಣ, ಕೆಎಂ ರಾಜಶೇಖರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಮೋದಿ ಅವರಿಂದ, ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಇತ್ತು. ಮೋದಿ ಅವರ ಮೇಲೆ ಇದೆಯಾ? ಅಂತಹ ಕಗ್ಗತ್ತಲ ರಾತ್ರಿಗಳ ಕಾಲ ಸ್ವತಂತ್ರ ಭಾರತದ ಸ್ವತಂತ್ರ ಬಂದ ನಂತರ ಸಾಮಾಜಿಕ ಅರಿವಾಗಲಿ ರಾಜಕೀಯ ಅರಿವಾಗಲಿ ಜನರಿಗೆ ಇರಲಿಲ್ಲ. ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿ ಅವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ, ಜನರಿಗೆ ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದರೂ ಕದ್ರೂ ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದರೂ ಯಾರು ಗೊತ್ತಾಗ್ತಿರ್ಲಿಲ್ಲ. ನೆಹರು ಅವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ. ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀಯಾಡಿ ಮೋದಿಜಿ ಅವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದರೆ 4,399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯಿತು. ಇವತ್ತಿಗೆ 4,404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4,398 ದಿನ ಇದ್ದರು. ಅದನ್ನು ಮೀರಿ ಇವತ್ತು ಇವರು ಗೆದ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ಅರಿವಿಲ್ಲ. ಕಾಂಗ್ರೆಸ್ನವರು ಏನು ಹೇಳ್ತಾರೆ? ಅವರು ಇನ್ನೂ 16 ವರ್ಷ ಆಡಳಿತ 16 ವರ್ಷ ಮಾಡಿದ್ರಲ್ಲ, ಅದು ಬ್ರಿಟಿಷರು ಕೊಟ್ಟ ಗುಲಾಮಗಿರಿಯ 5 ವರ್ಷದ ಇದು ಆಡಳಿತ. ಅದು ನೀವು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಆಡಳಿತ ಮಾಡಿದ್ದು 4,398 ದಿನ. ಇದರ ಅರಿವು ಕಾಂಗ್ರೆಸ್ನವರಿಗಿಲ್ಲ. ಇಂದಿರಾ ಗಾಂಧಿ ಭ್ರಷ್ಟಾಚಾರ ಮಾಡಿ ಇಡೀ ದೇಶದಲ್ಲಿ ಅವರ ವಿರೋಧವಾಗಿ ವಿರೋಧ ಪಕ್ಷಗಳು ಎದ್ದು ನಿಂತಾಗ ಅಧಿಕಾರಕ್ಕೆ ಉಳಿಸ್ಕೊಳ್ಳಿಕ್ಕಾಗಿ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಏರಿ 2
ಎರಡೂವರೆ ವರ್ಷಗಳ ಕಾಲ ಸಂವಿಧಾನವನ್ನೇ ಏನೋ ಕಾರ್ಯರೂಪದಲ್ಲಿ ಇಲ್ಲದೆ ಅಂತ ಮಾಡಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿರೋಧ ಪಕ್ಷದ ನಾಯಕರನ್ನ ಜೈಲುಗಳಲ್ಲಿಟ್ಟು ರಾಜ್ಯಭಾರ ಮಾಡಿದ್ದು. ಇದನ್ನು ಒಳ್ಳೆಯದು ಅಂತಾರ ಯಾರಾದರೂ? ಅದಕ್ಕೆ ಇವತ್ತು ಭಾರತ ದೇಶದಲ್ಲಿ ದೇಶವ ಸುಭದ್ರವಾಗಿದೆ, ನಾಯಕತ್ವ ಸುಭದ್ರವಾಗಿದೆ. ಅದಕ್ಕೆ ಸಹಿಸಿಕೊಳ್ಳಲಾರದೆ ಇವರು ಇದೆಲ್ಲ ಮಾತಾಡ್ತಾರೆ. ಆ ಕಾರಣದಿಂದ ಇಂಥ ಗುಲಾಮಗಿರಿ ಏನು ಇದರಲ್ಲಿ ಇರ್ತಕ್ಕಂಥ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಪಟ್ಟಿ ಬರ್ತದ ನನಗೆ ಸಂಬಂಧ ಇಲ್ಲ. ನಾನೀಗ ಹೇಳ್ದೆ ಅಲ್ಲ, ರೈತರ ಸಮಸ್ಯೆ ಕೇಳಲಿಕ್ಕೆ ಯಾವನಾದ್ರೂ ಬದುಕಿದಾರ? ಕಾಂಗ್ರೆಸ್ಸಲ್ಲಿ 14 ಮಂತ್ರಿಗಳಾಗಿದ್ದೀರಿ, ಎಲ್ಲಿದ್ದೀರಿ? ಸೋನಿಯಾ ಗಾಂಧಿ ಅವರ ಬಾಗಿಲಲ್ಲಿ ಕುಳಿತಿದ್ದೀರಿ ಹೋಗಿ ಎಲ್ಲ 14 ಜನರು. ಇನ್ನು ಆಗಬೇಕಾದವರು ಅಲ್ಲೇ ಕುಳಿತಿದ್ದೀರಿ. ಅಮ್ಮ ಭಿಕ್ಷೆ ಕೊಡಿ, ಭಿಕ್ಷೆಯನ್ ದೇಹಿ ಅಂತ. ಅದು ಭಿಕ್ಷುಕರ ಪಾರ್ಟಿ. ಅದು ತಮಿಳುನಾಡಿನಲ್ಲಿ ನೋಡಿದ್ರಲ್ಲ, DMK ಜೊತೆಯಲ್ಲಿ ಒಪ್ಪಂದ, ಸೋತ ತಕ್ಷಣ ವಿಜಯ್ ದೇವ್ ಜೊತೆಯಲ್ಲಿ ಭಿಕ್ಷೆ ಭಿಕ್ಷೆ ಭಿಕ್ಷೆ, ನಮ್ಗೆ 2 ಮಂತ್ರಿ ಕೊಟ್ಬಿಡಿ. ಭಿಕ್ಷುಕರ ಪಾರ್ಟಿ ಅದು. ಹಿಂಗಾಗಿ ಈಗ ನೋಡಿದೆ, ಕೃಷ್ಣ ಬೈರೇಗೌಡರು ನನಗೆ BDA ಅದು ಏನಾದರೂ ಸೇರಿಸಿ ಕೊಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಈಗ ನೋಡಿದೆ ನಾನು. ಯಾಕೆ BDA ಬೇಕು? ಕೊಟ್ಟರೆ ತಗೊಳ್ಳಿ, ನಮಗೇನು ಸಂಬಂಧ ಇಲ್ಲ. ನೀವು ಕೊಟ್ಟರೆ ತಗೊಳ್ಳಿ. BDA ಬೇಕೇ ಬೇಕು. ಯಾಕೆ? ಸೈಟ್ಗಳ ಬೆಲೆ ಜಾಸ್ತಿ ಅಂತಲ್ಲ. ಇದುವರೆಗೂ ಎಕರೆಗಳದ್ದು ಇತ್ತಲ್ಲ, ರೆವಿನ್ಯೂ ಲ್ಯಾಂಡಲ್ಲಿ ಎಕರೆಗಳದಿತ್ತು. ಎಕರೆಗಿಂತ ಇವಾಗ ಸೈಟ್ ರೇಟ್ ಜಾಸ್ತಿ ಆಗ್ಬಿಟ್ಟದೆ. ಅದಕ್ಕೆ BDA ಬೇಕಾ? ಅಂದ್ರೆ ನೀವು ಜನರ ಸಮಸ್ಯೆಗೆ ಮಂತ್ರಿಗಳಾಗೋರಲ್ಲ, ನೀವು ಲೂಟಿಗಾಗಿ ಮಂತ್ರಿಗಳಾಗೋರ. ಅದೇ ನಿಮ್ಮ ಕೋಲಾರದ ಇನ್ನೊಬ್ರು ಇದ್ದಾರೆ, ಬಹಳ ದೊಡ್ಡವರವರು, ಫುಡ್ ಮಿನಿಸ್ಟ್ರು. ನನಗೆ ಫುಡ್ಡೇ ಬೇಡ ಅಂತೆ ಅವ್ರಿಗೆ. ಯಾಕೆ ಅಂದ್ರೆ ಫುಡ್ಡಲ್ಲಿ ವಿಟಮಿನ್ಸ್ ಕಮ್ಮಿ ಇದೆಯಂತೆ. ಸೋನಿಯಾ ಗಾಂಧಿ ಹೇಳೋರವರು, ನನಗೆ ಫುಡ್ ಬೇಡ, ವಿಟಮಿನ್ಸ್ ಕಮ್ಮಿ ಇದೆ ಅದರಲ್ಲಿ, ಅದರಿಂದ ಏನು ವರ್ಕೌಟ್ ಆಗಲ್ಲ, ನನಗೆ ಬೇರೆ ಯಾವುದಾದ್ರು ಒಳ್ಳೇದು ಕೊಡಿ ಅಂತ. ಅಂದ್ರೆ ಈ ಲೂಟಿ ಹೊಡೆಯಕ್ಕೆ ಬರೋರು ಇವರೆಲ್ಲನೂ ಅಂತ ಇವಾಗ ಗೊತ್ತಾಯ್ತಲ್ಲ. ಎಷ್ಟು ಪಟ್ಟಿ ಬಂದ್ರೆ ಏನೋ, ಜನಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿಲ್ಲ, ಲೂಟಿಕೋರರಿದ್ದಾರೆ. ಇದೊಂದು ಲೂಟಿ ಸರ್ಕಾರ. ನೀವು ಬಹಳ ವಿಷಯ ಅಂದ್ರಿ, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಅವ್ರಿಗೆ ಬಹಳ ವಿಷಯ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ವಿಷಯ, ಏನು ಗೊತ್ತಾ? RSS. ನೀವು ಪರಿಶಿಷ್ಟ ಜಾತಿ ವರ್ಗಗಳಿಂದ ಬಂದಿರತಕ್ಕಂಥ, ನೀವು ಗೋಲ್ಡನ್ ಸ್ಪೂನಲ್ಲಿ ಇಟ್ಕೊಂಡು ಹುಟ್ಟಿದವರು. ಪರಿಶಿಷ್ಟ ಜಾತಿ ವರ್ಗಗಳು ಈ ಪ್ರಾಂತ್ಯದಲ್ಲಿ ಹೆಂಗೆಲ್ಲ ಜೀವನ ಮಾಡ್ತಾವ್ರೆ ಅಂತ ಇಲ್ಲಿ ಬಂದು ನೋಡಿ. ಹಳ್ಳಿ ಕಡೆ ನಿಮಗೆ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆನೇ ಗೊತ್ತಿಲ್ಲ. ಅಪ್ಪನ ಆಶೀರ್ವಾದದಲ್ಲಿ ಬೆಳೆದು ಮಂತ್ರಿ ಆಗಿದ್ದೀರಿ, ಆದರೂ ನಮಗೇನು ಹೊಟ್ಟೆ ಉರಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪಡೆದು ಆ ಜನಾಂಗಗಳ ಸಮಸ್ಯೆ ಕೇಳಬೇಕು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಅವ್ರು ಇವತ್ತಿಗೂ ಕೂಡ ದನ ಕರುಗಳು ತರ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾವ್ರೆ. ಅವರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಆಶಯ ಆಗಿತ್ತು. ನೀವೇನ್ ಮಾಡ್ತಿದ್ದೀರಿ? ಆ ಮೀಸಲಾತಿಯನ್ನು ಪಡೆದು ಆ ಜನಾಂಗಗಳ ಕೆಲಸ ಮಾಡದೆ RSS ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ನೀವು. ಬೆಳಗಿಂದ ಸಂಜೆವರೆಗೂ RSS. ಬೇರೆ ಕೆಲಸ ಇಲ್ವಾ ನಿಮಗೆ? RSS ಅನ್ನು ನೀವಲ್ಲ, ನಿಮ್ಮಪ್ಪ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನೀವು ಹುಟ್ಟೋದಕ್ಕೆ ಮುಂಚೆ, ನಿಮ್ಮ ತಂದೆಯವರು ಹುಟ್ಟೋದಕ್ಕೆ ಮುಂಚೆ 1925ರಲ್ಲಿ ಹುಟ್ಟಿದೆ ಅದು. ಆವತ್ತು ಬ್ರಿಟಿಷರಿದ್ರು. ಬ್ರಿಟಿಷರ ಕಾಲದಿಂದನೂ ಅದು ಸಂಘಟನೆಯಾಗಿ ಇವತ್ತಿಗೂ ಬರ್ತಾ ಇದೆ. ಅದು ಸ್ವಯಂ ಸೇವಕ ಸಂಘ, ಸ್ವಯಂ ಒಬ್ಬೊಬ್ಬರೇ. ಆದ್ರಿಂದ ಕಾನೂನಿನ ಪುಸ್ತಕ ತೆಗೆದು ಓದಕ್ಕೆ ಹೇಳಿ ಅವರಿಗೆ. ಕಾನೂನಿನಲ್ಲಿ ಎಲ್ಲೂ ಕೂಡ ಸಂಘ ಆಗೋರು ಅಥವಾ ಸಂಘಟನೆಗಳು ರಿಜಿಸ್ಟರ್ ಆಗಲೇಬೇಕಂತ ಏನಿಲ್ಲ, ಕಾನೂನಲ್ಲಿ ಏನಿಲ್ಲ. ಆದ್ರೆ ಆಗ್ಬೋದು, ಆಗದಿದ್ರೆ ಹೋಗ್ಬೋದು. ಯಾಕೆ ನಿಮ್ಮನ್ನ RSS ಮಂತ್ರಿ ಮಾಡಿದಾರ? ನಿಮ್ಮನ್ನ RSS ಅನ್ನು ನೋಡ್ಕೊಳಕ, ಅವ್ರ ಯೋಗಕ್ಷೇಮ ನೋಡಕ ನಿಮ್ಮನ್ನ ಮಾಡಿರೋದು. ದಲಿತರ ಯೋಗಕ್ಷೇಮ ಮಾಡೋದು ನಿಮ್ ಕೆಲಸ ಅಲ್ವಾ? ಮಾಡ್ರಿ. ಈ ರೀತಿ ಇದೆಂದ್ರೆ ಜವಾಬ್ದಾರಿ ಬಿಟ್ಟು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದು. ಇದನ್ನ ದಯವಿಟ್ಟು ಅವ್ರನ್ನ ನಿಲ್ಲಿಸ್ರಿ, ಕೇಳಿ ಅವ್ರನ್ನ.
ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಬೇಕಾದಷ್ಟಿವೆ, ಅದನ್ನು ಮಾಡಕ್ಕೆ ಹೇಳಿ ಅವ್ರಿಗೆ. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಸಾಕಿ ಹೋಗಕ್ಕೆ ಹೇಳಿ, RSS ಕೆಲಸ ಮಾಡಕ್ಕೆ ಹೇಳಿ ಅವ್ರಿಗೂ. ಹಿಂದೆ ಮುಂದೆ ಮಾತಾಡೋನಲ್ಲ. ಈಗ ಸಮಸ್ಯೆ ಹೇಳಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತೇನೆ, ತಿಳ್ಕೊಳ್ತೇನೆ. ತಿಳ್ಕೊಂಡಾದ ಮೇಲೆ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದ್ದಾರೆ ಅಂತಂದ್ರೆ ನನಗೂ ಗೊತ್ತಿದೆ ಎಲ್ಲಿ ಏನು ಮಾಡಬೇಕು ಅಂತ ಮಾಡ್ತೇನೆ.